ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಊರಿಂದ ಬರಬೇಕಾದ್ರೆ ಅಮ್ಮ ಮಟನ್ ಸಾರು, ಚಿಕನ್ ಫ್ರೈ ಎಲ್ಲ ಕೊಟ್ಟು ಕಳಿಸಿದ್ರು. ಯಾಕೆ ಅಂತಂದರೆ ನಾನು ಹಬ್ಬದ ದಿನ ತಿಂದಿರಲಿಲ್ವಲ್ಲ, ಅದಕ್ಕೆ ತೊಗೊಂಡೋಗು ಅಂತ ಅಂದ್ಬಿಟ್ಟು ಮಟನ್ ಸಾರು, ಚಿಕನ್ ಫ್ರೈ ಕೊಟ್ಟು ಕಳಿಸಿದ್ರು. ಹಾಗೆ ನಮ್ಮ ಮನೆಯವರು ಬಂದಿರಲಿಲ್ಲ ಅಲ್ವಾ ಊರಿಗೆ, ಅದಕ್ಕೆ ತೊಗೊಂಡೋಗೋ ಅವ್ರಿಗೂ ಅಂತ ಕೊಟ್ಟು ಕಳಿಸಿದ್ರು. ಆಮೇಲೆ ದೋಸೆ ಹಿಟ್ಟನ್ನ ಹಾಕಿತ್ತು ಇಂದ್ಲ ದಿನ, ಅದನ್ನು ಸಹ ಕೊಟ್ಟು ಕಳಿಸ್ತು. ಹೋಗಿ ಇನ್ನೇನು ಟಿಫನ್ ಮಾಡ್ತೀಯ, ಹೋಗಿ ದೋಸೆ ಹಾಕೋ, ಸಾರಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ದೋಸೆ ಹಿಟ್ಟನ್ನು ತೊಗೊಂಡು ಬಂದು ಇವಾಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಸ್ಕೂಲ್ ಟೈಮ್ಗಂತೂ ಬರೋದಕ್ಕಾಗಲಿಲ್ಲ ನಮಗೆ, ಅದಕ್ಕೆ ಸ್ಕೂಲ್ಗೇನು ಹೋಗಿಲ್ಲ ಮಕ್ಕಳು. ತಿಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ವಿ ಫ್ರೆಂಡ್ಸ್. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದರಿಂದ ಒಂಥರ ಸುಸ್ತಾದಂಗೆ ಆಗ್ತಿತ್ತು, ಅದಕ್ಕೆ ಮಲ್ಕೊಂಬಿಟ್ಟಿದ್ವಿ. ಆಮೇಲೆ ನಮ್ಮ ಮನೆಯವರು ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಸ್ಬೇಕು, ರೆಡಿಯಾಗ್ರಿ ಅಂತಂದರು. ಫೋಟೋ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು. ಆಗಲೇ ನಾನು ಸುಮಾರು ಒಂದು 15 ವರ್ಷದ ಹಿಂದೆ ತೆಗೆಸ್ಕೊಂಡಿದ್ದು ಫೋಟೋ. ಮೊನ್ನೆ ಮೊಬೈಲ್ ತೊಗೊಳ್ಳೋಣ ಅಂತ ಹೋದ್ವಿ, ಅಲ್ಲಿ ನೋಡಿದ್ರೆ ಆಧಾರ್ ಕಾರ್ಡ್ದು ಫೋಟೋ ಮ್ಯಾಚ್ ಆಗ್ತಾಯಿಲ್ಲ ಅಂತ ಅಂದರು. ಸುಮಾರು ಒಂದು 15 ವರ್ಷದಿಂದ ತೆಗೆಸ್ಕೊಂಡಿದ್ದಲ್ವಾ, ಅದಕ್ಕೆ ಇವಾಗಿಂದು ಫೋಟೋಗೂ ಮ್ಯಾಚ್ ಆಗ್ತಾಯಿಲ್ಲ. ಅಪ್ಡೇಟ್ ಮಾಡಿಸ್ರಿ ಫೋಟೋನ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ನನಗೇನು ಅಂದರೆ ಎಲ್ಲರೂ ಜರ್ನಿ ಮಾಡಿಕೊಂಡು ಬಂದಾಗ ರೆಸ್ಟ್ ಮಾಡಿಬಿಡ್ಬೇಕು. ಅವತ್ತಿನ ದಿನ ಏನು ಮಾಡೋದಕ್ಕೂ ಮನಸ್ಸೇ ಇರೋದಿಲ್ಲ. ಆರಾಮಾಗಿ ತಿಂಡಿ ತಿಂದ್ಬಿಟ್ಟು ಮಲ್ಕೊಂಡಿದ್ದೆ. ಬಂದ್ಬಿಟ್ಟು ಈ ಥರ ರೆಡಿಯಾಗು ಅಂತ ಅಂದ್ರೆ ಅಯ್ಯೋ ಯಪ್ಪ ಅಂತ ಅಂದ್ಕೊಂಡು ನಾನು ಎದ್ದು ರೆಡಿ ಆದಾದಮೇಲೆ ಇಲ್ಲೇ ಅಂಜನಾನಗರಕ್ಕೆ ಹೋಗೋದಲ್ವಾ ಅಂತ ಅಂದ್ಬಿಟ್ಟು ಊಟನೂ ಮಾಡಲಿಲ್ಲ. ಬೇಗ ಹೋಗಿ ಬೇಗ ಬಂದ್ಬಿಡೋದಲ್ವಾ ಅಂತ ಅಂದ್ಬಿಟ್ಟು, ಇನ್ನೇನು ಅಲ್ಲಿ ಜನ ಇರಲ್ಲ ಅಷ್ಟಾಗಿ ಮಧ್ಯಾಹ್ನದ ಹೊತ್ತು ಹೋದರೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಆದರೆ ನೋಡಿದ್ರೆ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರಕ್ಕೆ ಹೋಗಬೇಕಾಗಿತ್ತು. ಅಯ್ಯೋ ರಾಮ ಅಂದ್ಕೊಂಡು ಈಗ ಸ್ಕೂಟಿಲಿ ಹೋಗ್ತಾಯಿದ್ವಿ. ಸ್ಕೂಟಿ ಎತ್ಕೊಂಡು ಹೋಗ್ತಾಯಿದ್ವಿ. ಸ್ಕೂಟಿನಲ್ಲಿ ಜಾಗನೇ ಸಾಕಾಗ್ತಾಯಿಲ್ಲ ಫ್ರೆಂಡ್ಸ್, ನಮಗೆ 4 ಜನಕ್ಕೆ. ನಾನಂತೂ ಅದು ಕುತ್ಕೊಂಡ್ಬಿಟ್ನ. ಫುಲ್ಲು ನನಗೆ ನಗು ಬೇರೆ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಅಂತೂ ಇಂತೂ ಸುಂಕುತ್ಕಟ್ಟೆವರೆಗೂ ಹೋದ್ವಿ. ಹೆಂಗೋ ಆಗ್ತಾನೇ ಇರಲಿಲ್ಲ ಕುತ್ಕೊಳ್ಳೋದಕ್ಕೆ. ಇನ್ನು ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರಕ್ಕೆ ಹೋಗೋಷ್ಟೊತ್ತಿಗೆ ಸಾಕಬೇಕಾಗೋಗ್ಬಿಟ್ಟಿರೋದು. ಆಮೇಲೆ ಬಿಸಿಲು ಅಂತೂ ತುಂಬಾ ಇತ್ತು. ಒಳಗಡೆ ಇದ್ದು ನನಗಂತೂ ಹೊರಗಡೆ ಬಿಸಿಲು ನೋಡಿಬಿಟ್ಟು ಯಪ್ಪ ಅಂತ ಅನಿಸ್ಬಿಡ್ತು. ಸರಿ ಅಂತ ಅಂದ್ಬಿಟ್ಟು ಸುಂಕುತ್ಕಟ್ಟೆಯಲ್ಲಿ ಬಸ್ ಹತ್ಕೊಂಡು ನಾನು ರಿಷಿ, ನಮ್ಮ ಮನೆಯವರು ಸುಬ್ಬ ಮುಂಚೆನೇ ಹೋಗ್ಬಿಟ್ಟಿದ್ರು. ನಾವು ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಇಳ್ಕೊಂಡು ಇಲ್ಲಿ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ವಿ, ಬೆಂಗಳೂರು 1 ಎಲ್ಲಿದೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾನು ಯಾವತ್ತೂ ಬಂದಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ ಎಲ್ಲಿ ಅಂತ ಹುಡ್ಕೊಂಡು ಅಂತೂ ಇಂತೂ ಕೊನೆಗೆ ಸಿಕ್ತು. ಹೋದ್ವಿ. ಹೋಗಾದ್ಮೇಲೆ ಅಲ್ಲಿ ತುಂಬ ಜನ ಇದ್ದರು. ಮಧ್ಯಾಹ್ನ ಯಾರೂ ಇರೋದಿಲ್ಲ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಅದರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಮತ್ತು ನೆಕ್ಸ್ಟ್ ದಿನ ಬರೋಣ ಅಂತ ಅಂದ್ಕೊಂಡ್ರೆ ಇನ್ನು ಮತ್ತೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡೇ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಸಂಡೇನೂ ಸಹ ಓಪನ್ ಇರುತ್ತಂತೆ, ಗೊತ್ತಿರಲಿಲ್ಲ ನಮಗೆ. ಸಂಡೇ ಇರೋದು ಗೊತ್ತಿದ್ದಿದ್ರೆ ಸಂಡೇನೇ ಬರ್ತಾಯಿದ್ವಿ. ಯಾಕೆಂದರೆ ನಮ್ಮ ಮನೆಯವರು ಡ್ಯೂಟಿ ಅವರ್ಸ್ನಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಬಂದಿದ್ರಲ್ಲ, ಆ ಟೈಮಲ್ಲಿ ಕರ್ಕೊಂಡು ಬಂದಿದ್ದರು ಇಲ್ಲಿಗೆ, ಮಾಡಿಸ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರಿಗೆ ಟೈಮ್ ಬೇರೆ ಆಗೋಗ್ತಾಯಿತ್ತು, ಮತ್ತೆ ಡ್ಯೂಟಿಗೆ ಹೋಗಬೇಕಾಗಿತ್ತು. ಸುಬ್ಬಿಗೆ ಬೇರೆ ಹಲ್ಲು ನೋವು ಸ್ಟಾರ್ಟ್ ಆಗಿತ್ತು. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಿದ್ದು ಕೆಳಗಡೆ ಒಂದು ಮೆಡಿಕಲ್ ಸ್ಟೋರ್ ಇತ್ತು, ಅಲ್ಲೊಂದು ಪೇಯ್ನ್ ಕಿಲ್ಲರ್ನ ತೊಗೊಂಡ್ವಿ. ಪೇಯ್ನ್ ಕಿಲ್ಲರ್ ಟಾನಿಕ್ನ ಹಾಕ್ತೀನಿ ಕಣೋ ಇಲ್ಲೇನೆ ಅಂತಂದರೆ ಅವ್ನು ಕುಡಿಲಿಲ್ಲ. ಮನೆಗೆ ಹೋಗಿ ಕುಡಿತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾದ. ಆಮೇಲೆ ನಮ್ಮ ಮನೆಯವರು ಅಲ್ಲಿ ಬಿಟ್ಬಿಟ್ಟು ಹೋದರು ಸ್ಕೂಟಿ ತೊಗೊಂಡು. ಇವಾಗ ನಾನು ರಿಷಿ ಮತ್ತು ಸುಬ್ಬು ಬಸ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಬಸ್ ಹತ್ತು ಕೂತ್ಕೊಂಡಿದ್ವಿ. ಈಗ ಹೋಗಿ ಬಸ್ ಇಳ್ದಾದ್ಮೇಲೆ ತುಂಬ ಬಿಸಿಲಿತ್ತಲ್ಲ, ಆಮೇಲೆ ನಾನು ಏನು ಊಟ ಮಾಡಿರಲಿಲ್ವಲ್ಲ, ಸಖತ್ ಸುಸ್ತಾದಂಗೆ ಆಗ್ತಿತ್ತು. ಸರಿ ಜ್ಯೂಸ್ ಕುಡಿಯೋಣ ಅಂತಂದ್ಬಿಟ್ಟು ಸುಬ್ಬ ಓರಿಯೋ ಮತ್ತು ರಿಷಿನೂ ಓರಿಯೋ ಜ್ಯೂಸ್ ತೊಗೊಂಡ್ಲು. ನಾನು ಒಂದು ಕರ್ಬೂಜ ಜ್ಯೂಸ್ ತೊಗೊಂಡು ಕುಡ್ಕೊಂಡು ಮನೆಗೆ ಹೋದ್ವಿ. ತುಂಬಾ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಒಳ್ಳೆ ಪಾಪ್ರೆಡ್ಡಿ ಪಾಳ್ಯಕ್ಕೆ ಹೋಗ್ದಂಗೆ ಆಯಿತು. ನಮ್ಮ ರಿಷಿ ಬಿಡಿಸೋಳೆ ಫ್ರೆಂಡ್ಸ್ ಇವತ್ತು. ಹೆಂಗೆ ಬಿಡಿಸೋಳೆ ಬುಲೆಟ್ಗಳು, 2 ಬುಲೆಟ್ಗಳು, ಆ ಕಡೆ ಒಂದು ಈ ಕಡೆ ಒಂದು. ಅದೊಂದು ಹಾಕ್ಬೇಕಾಗಿತ್ತು, ಸಾಕಾಗಿತ್ತು. ಅದೇನದು ಗೇಟ್ ಹಾಕಂಬ್ರು.
ಅಪ್ಪ ನಾವು ಯಾವಾಗ ಹೋಗಿದ್ದು ಎಷ್ಟೊತ್ತಿಗೆ ಬರ್ತಾ ಹಂಗೆ ಬೆಂಡೆಕಾಯಿ ತೊಗೊಂಡು ಬಂದು ಎಳೆ ಬೆಂಡೆಕಾಯಿ ಚೆನ್ನಾಗಿತ್ತು ಅದಕ್ಕೆ ತಗೊಬಂದು, ಮತ್ತು ಟೊಮೊಟೊ ತೊಗೊಬಂದು ಹಂಗೆ 2 kg ಹಿಡ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಯಿತು ಫ್ರೆಂಡ್ಸ್. ಅಲ್ಲಿ ಅದು ಗೇಟ್ ಮೇಲೆ ನಮ್ಮ ಸುಬ್ಬ ಬರಬೇಕಾದ್ರೆ 3 ಪೆನ್ಸಿಲ್ ತೊಗೊಂಡು ಬಂದಿದ್ದ. ಬೇಡ ಕಣೋ 1 ತೊಗೊಳ್ಳೋ ಅಂತಂದರೆ, ಇಲ್ಲ ನನಗೆ 3 ಬೇಕು ಅಂತ 3 ಕೊಡಿಸ್ಕೊಂಡು ಬಂದ. ಅದನ್ನು ಏನೋ ಶಫಲ್ ಮಾಡ್ತೀನಿ ನೀನು ಕಂಡಿಡಿ ಅಂತ ಹೇಳ್ತಾ ಇದ್ದ ನನಗೆ. ಆ ಪರ್ಪಲ್ ಪೆನ್ಸಿಲೇ ನೀನು ಎತ್ಕೋಬೇಕು, ಟ್ರೈ ಮಾಡಬೇಕು. ಸರಿ ಶಫಲ್ ಮಾಡ್ದಾ? ಎಲ್ಲೈತೆ 3 ಪರ್ಪಲ್ ಎತ್ಕೋಬೇಕು ಆಯ್ತಾ? ಬಿಡು ಎತ್ಕೊಂಡಿದ್ದೀನಿ. ಇದು ಕಂಟಿನ್ಯೂಷನ್ ವ್ಲಾಗು ನೆಕ್ಸ್ಟ್ ಡೇದು. ಇವತ್ತು ನಾಗರು ಮಾಡಬೇಕು. ನಾನಿವತ್ತು ಉಪವಾಸ ಇರ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಾಗರು ಪೂಜೆ ಮಾಡ್ಕೊಂಡು ಬರೋವರೆಗೂ ನಾನು ಉಪವಾಸ ಇರ್ತೀನಿ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ರು. ಅದಕ್ಕೆ ತಿಂಡಿಗೆ ಇನ್ನು ರಿಷಿ ಮತ್ತು ಸುಬ್ಬು ಮಾತ್ರ ಇದ್ದರು. ಅವ್ರಿಗೆ ಇಡ್ಲಿ ಮತ್ತು ಪಲಾವ್ ತೊಗೊಂಬನ್ನಿ ಅಂತ ಹೇಳಿದ್ದೆ. ಇಲ್ಲೇ ಮನೆ ಹತ್ರನೇ ಇರೋದು ಹೋಟೆಲ್ಲು, ಅದರಿಂದ ಹೋಗಿದ್ರು, ತೊಗೊಂಡು ಬಂದಿದ್ದಾರೆ. 2 ಇಡ್ಲಿ 1 ಹಾಫ್ ಪಲಾವ್ ತೊಗೊಂಡು ಬಂದಿದ್ರು. ಅದನ್ನ ಇವಾಗ ತಿನ್ಕೊಂಬಿಡ್ರಿ ನೀವು ತಿಂಡಿಗೆ, ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ತಿಂಡಿ ತಿನ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ತಿಂಡಿ ತಿಂದಾದ್ಮೇಲೆ ಅವರು ಫ್ರೆಶ್ ಅಪ್ ಆಗ್ತಾರೆ ಇಬ್ಬರೂ. ನಾನು ತಿಂಡಿ ಏನು ತಿನ್ನೋದಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಉಪವಾಸ ಇರ್ತೀನಿ. ಮತ್ತು ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ, ಅದರಿಂದ ಕೆಲಸ ಮಾಡ್ಕೋಬೇಕು. ಕೆಳಗಡೆ ಇಲ್ಲೇ ಕುತ್ಕೊಳ್ರಪ್ಪ, ಇಲ್ಲೇ ಕುತ್ಕೊಂಡು ತಿಂದ್ಬಿಟ್ಟು ಸಾಂಬಾರ್ ಮಯ. ಆರಾಮಾಗಿ ಕುತ್ಕೊಂಡು ತಿನ್ರಿ. ಒಬ್ರು ಮೇಲೆ, ಒಬ್ರು ಕೆಳಗಡೆ, ಒಬ್ರು ಟಿ ವಿ ನೋಡಿಕೊಂಡು, ಒಬ್ರು ನಾಯಿಗಳ ಥರ ಕಿತ್ತಾಡ್ಕೊಂಡು. ಏನಕ್ಕೆ ಅವೆಲ್ಲ? ಮಕ್ಕಳು ತಿಂಡಿ ತಿಂದ್ಕೊಂಡ್ರು. ಅದಾದಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಒಂದೊಂದೇ ಕೆಲಸನ ಮುಗಿಸ್ಕೊಂಡೆ. ನಾನೇನು ತಿಂದಿರ್ಲಿಲ್ವಲ್ಲ, 1 ಲೋಟ ಹಾಲು ಕಾಯಿಸ್ಕೊಂಡು ಕುಡಿದ್ಬಿಟ್ಟೆ. ಇವಾಗ ಸಂಜೆ ಊಟಕ್ಕೆ ಪಾಯಸ ಮತ್ತು ಅನ್ನ, ಅವರೆಕಾಳು ಸಾರು, ಒಣ ಅವರೆಕಾಳು ಇರುತ್ತಲ್ಲ ಆ ಸಾರನ್ನ ಮಾಡಬೇಕು. ಇದನ್ನು ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ. ಸಂಜೆ ಬಂದಾದಮೇಲೆ ನಾನು ಊಟ ಮಾಡೋದು, ಒಪ್ಪತ್ತು ಬಿಡೋದು ನಾಗರು ಪೂಜೆ ಮಾಡ್ಕೊಂಡು ಬಂದಾದಮೇಲೆ. ಅದಕ್ಕೆ ಇವಾಗ ಪಾಯಸ ಮತ್ತು ಅವರೆಕಾಳು ಸಾರು, ಅನ್ನ ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಮಧ್ಯಾಹ್ನಕ್ಕೆ ಇವ್ರಿಗೇನಾದರೂ ಮಾಡಬೇಕಲ್ಲ, ಇನ್ನು ಮನೆಯವರು ಬಂದಿದ್ದರು ಊಟಕ್ಕೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇನ್ನು ಅವ್ರಿಗೆ ಸಪ್ರೇಟಾಗಿ ಇನ್ನೇನು ಮಾಡಲಿ, ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇದು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮಧ್ಯ 1 ಲೋಟ ಕಾಫಿನೋ ಹಾಲು ಈ ರೀತಿ ಕುಡ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೆ. ಆಮೇಲೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹೊಟ್ಟೆ ಹಸಿವಾಗುತ್ತೆ ಅಷ್ಟೇ, ಏನಾದರೂ ಉಪವಾಸ ಇದ್ದರೆ. ಆಮೇಲೆ ಸಂಜೆ ಆಗ್ತಾ ಹೊಟ್ಟೆ ಹಸಿವೆ ಹೊರ್ಟೋಗ್ಬಿಡುತ್ತೆ. ಆಮೇಲೆ ಹೊಟ್ಟೆ ಹಸಿವೆ ಇರೋದಿಲ್ಲ, ತಿನ್ನಬೇಕು ಅಂತಲೂ ಅನ್ಸೋದಿಲ್ಲ. ಮೊದಲು ನಮ್ಮ ಅತ್ತೆ ಮಾಡೋರು, ಅವ್ರು ಎಕ್ಸ್ಪೈರ್ ಆದಮೇಲೆ ಆವಾಗಿಂದ ನಾನು ಮಾಡ್ಕೊತಾ ಬರ್ತಾಯಿದ್ದೀನಿ. ನಾನು ಉಪವಾಸ ಇರೋದು ಅಂತಂದರೆ ಈ ಮಂಗಳವಾರ ಅಂಗಾರಕ ಸಂಕಷ್ಟಿ ಬರುತ್ತಲ್ಲ ಆವಾಗಿರ್ತೀನಿ, ಮತ್ತು ವೈಕುಂಠ ಏಕಾದಶಿ ಟೈಮಲ್ಲಿ ಆವಾಗಿರ್ತೀನಿ ಉಪವಾಸ. ಕೆಲವರಂತೂ ನೀರು ಕುಡಿಯಲ್ಲ, ಆ ರೀತಿ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡೋಕ್ಕೆ ಹೋದರೆ ತಲೆ ಸುತ್ತ ಬಂದುಬಿಡುತ್ತೆ ಅಷ್ಟೇ. ಅದಕ್ಕೆ ಸ್ವಲ್ಪ ಹಾಲು, ಹಣ್ಣು ಈ ಥರದ್ದೇನಾದ್ರೂ ತಿಂದ್ಕೊಂಡು ಉಪವಾಸ ಮಾಡೋದು ಅಷ್ಟೇ. ಫೈನಲಿ ಬಾತ್ ಮಾಡಿದೆ, ಟೊಮೊಟೊ ಬಾತ್ ಮಾಡಿ ಮತ್ತು ಪಾಯಸ ಮಾಡಿದೆ, ಹೆಸರುಬೇಳೆ ಮತ್ತು ಶಾವಿಗೆ ಹಾಕ್ಬಿಟ್ಟು.
ಒಣವರೆಕಾಳು ಸಾಂಬಾರಿಗೆ ಇಟ್ಟಿದ್ದೀನಿ, ಅದಿನ್ನೇನು ಆಗುತ್ತೆ. ಆದರೆ ಇನ್ನು ನಾನು ಅಕ್ಕಿ ತಮಟ ಮತ್ತು ಚಿಗಳಿ ತಮಟ ಮಾಡ್ಕೋಬೇಕು ನಾಗರು ಮಾಡೋದಕ್ಕೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಮಾಡ್ಕೊಳ್ಳಲ್ಲ ನಾಗರಿಗೆ ನಾನು. ಅಕ್ಕಿ ತಮಟ, ಹಸಕ್ಕಿ ತಮಟ ಮತ್ತು ಚಿಗಳಿ ತಮಟ ಇಷ್ಟನ್ನು ಮಾಡ್ಕೋತೀನಿ. ಈ ಕಡೆ ಪಾಯಸನೂ ರೆಡಿ ಆಯಿತು. ಹೆಸರುಬೇಳೆ ಮತ್ತು ಶಾವಿಗೆ ಹಾಕ್ಬಿಟ್ಟು ಪಾಯಸ ಮಾಡಿದ್ದೆ. ಅದು ಮಿಕ್ಸಿ ಜಾರ್ ಹಾಳಾಗೋಗಿ ಮತ್ತೆ ಹೊಸ ಬ್ಲೇಡ್ನ ಹಾಕ್ಸಿ ಮತ್ತೆ ಪಾಯಸಕ್ಕೆಲ್ಲ ರುಬ್ಕೊಂಡು ಮಾಡಿದ್ದಾಯಿತು. ಮತ್ತು ಇದು ತಮಟ ಮಾಡ್ಕೊಳ್ಳೋದಕ್ಕೂ ನನಗೆ ಮಿಕ್ಸಿ ಜಾರ್ ಬೇಕೇ ಬೇಕಿತ್ತು. ಆದ್ದರಿಂದ ಈಗ ದೊಡ್ಡ ಜಾರ್ಗೆ ಏನಾದ್ರು ಹಾಕ್ಬಿಟ್ವಿ ಅಂತಂದರೆ ಮಾಡೋದು ಇಷ್ಟು ಮಾಡ್ತಾಯಿರ್ತೀವಿ. ದೊಡ್ಡ ಜಾರ್ಗೆ ಹಾಕ್ಬಿಟ್ರೆ ನುಣ್ಣಗೆ ಆಗೋಲ್ಲ ಅದು. ಅದಕ್ಕೆ ನನಗೆ ಚಿಕ್ಕ ಜಾರ್ ಬೇಕೇ ಬೇಕಿತ್ತು. ನಮ್ಮ ಮನೆಯವ್ರು ಬೇರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಮಲಗಿದ್ರ, ಅವರನ್ನು ಎಬ್ಬರಿಸ್ಬಿಟ್ಟು ಹೋಗಿ ಹಾಕಿಸ್ಕೊಂಬನ್ನಿ ಅನ್ನೋಷ್ಟು ಸಾಕಾಗೋಯ್ತು. ಏಕೆಂದರೆ ಅವರು ಎಲ್ಲ ನಿನಗೆ ಇವಾಗಲೇ ಆಗಬೇಕು, ಹಂಗೆ ಹಿಂಗೆ ಫ್ರೀ ಇದ್ದಾಗ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಬೈತಾಯಿದ್ರು. ಆದರೆ ಏನು ಮಾಡೋದು, ಅದು ಆವತ್ತೇ ಬ್ಲೇಡ್ ಹೊರ್ಟೋಯ್ತು. ನನಗೆ ಬೇಕಾಗಿದ್ದಾಗಲೇ ಏನಾದರೂ ಒಂದು ತೊಂದರೆ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಳ್ಳನ್ನು ತೊಳೆದ್ಬಿಟ್ಟು ಒಣಗಾಕಿದ್ದೀನಿ, ಮನೆ ಒಳಗಡೆನೇ ಒಣಗಾಕಿದ್ದೀನಿ. ಬೇಗ ಒಣಗೋಗ್ಬಿಡುತ್ತೆ, ಒಂದು ಅರ್ಧ ಗಂಟೆ ಸಾಕು, ಅರ್ಧ ಗಂಟೆಗೆಲ್ಲ ಒಣಗೋಗ್ಬಿಡುತ್ತೆ. ಈಗ ಎಳ್ಳನ್ನು ಒಣಗಾಕ್ತೆ ಮತ್ತು ಅಕ್ಕಿನ ಒಂದು 1/4 ಗಂಟೆ ನೆನೆಸ್ಬಿಟ್ಟಿದ್ದೆ. ಇವಾಗ ಅದನ್ನು ಸಹ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಒಣಗಾಕ್ಬಿಡ್ತೀನಿ. ನಾನು ಆ ಕೆಲಸ ಮಾಡ್ಕೊತಾ ಇದ್ದೆ. ರಿಷಿ ಅರಿಶಿನದ ದಾರ ಎಲ್ಲ ಮಾಡ್ಕೊತಾ ಇದ್ದಾಳೆ ಮತ್ತು ದೇವ್ರ ಮನೆಗೆಲ್ಲ ಹೂವು ಮುಡಿಸಿ ಎಲ್ಲ ರೆಡಿ ಮಾಡಿದ್ದಾಳೆ. ಎಷ್ಟೋ ಕೆಲಸ ನನಗೆ ಮಾಡಿಕೊಡ್ತಾಳೆ ನಮ್ಮ ರಿಷಿ. ಅದಕ್ಕೆ ಹೇಳೋದು, ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಅಂದ್ಬಿಟ್ಟು ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ. ಗಂಡು ಮಕ್ಳಿಗೆ ಆ ಕೆಲಸ ಎಲ್ಲ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನನಗೆ ನನ್ನ ಮಗಳು ತುಂಬ ಕೆಲಸನೇ ಮಾಡಿಕೊಡ್ತಾಳೆ ಅಂತ ಹೇಳ್ಬೋದು. ಮತ್ತು ಈ ಕಡೆ ಎಲ್ಲ ಪೂಜೆ ಸಾಮಾನೆಲ್ಲ ಒಂದೊಂದಾಗಿ ಜ್ಞಾಪಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಯಾಕೆಂದರೆ ನಾನು ಏನಾದರೂ ಒಂದು ಮರ್ತಿರ್ತೀನಿ, ವರ್ಷವೂ ಅಷ್ಟೇ ಏನಾದರೂ ಒಂದು ಮರ್ತಿರ್ತೀನಿ. ಅದರಿಂದ ಜ್ಞಾಪಿಸ್ಕೊಂಡು ಎತ್ತಿಟ್ಕೊತಾ ಇದ್ದೆ ಎಲ್ಲನೂ. ಮತ್ತು ಅಕ್ಕಿ ತಮಟನ ಮಾಡೋಕ್ಕೋಗಿ ಸ್ವಲ್ಪ ಬೆಲ್ಲ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಅದು ನೋಡಿ ಹಿಂಗಿಟ್ರೆ ಸಾಕು, ಅದು ಇದಾಗ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಗಾಳಿಗೆ ಇದಾಗಲಿ ಅಂತ ಅಂದ್ಬಿಟ್ಟು, ಬಿಸಿ ಇತ್ತಲ್ಲ ಅದಕ್ಕೋಸ್ಕರ ಏನಾದರೂ ಈ ಥರ ಆಗ್ತಾಯಿದೆಯೇನೋ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ ಹೊರಗಡೆನೆ. ಅದು ಆಮೇಲೆ ಸರಿ ಹೋಯಿತು. ನಾನು ಲಾಸ್ಟ್ ಇಯರ್ ಮಾಡಿದಾಗ್ಲೂ ಹೀಗೆ ಆಗಿಬಿಟ್ಟಿತ್ತು, ಬೆಲ್ಲ ಜಾಸ್ತಿ ಆಗಿಬಿಟ್ಟು ತೆಳ್ಳಗಾಗ್ಬಿಟ್ಟಿತ್ತು. ಆವಾಗೊಂದು ತಲೆನೋವು ಆಗಿಬಿಟ್ಟಿತ್ತು. ಅದರಿಂದ ಈ ಸತಿ ಹಾಗೆ ಆಗ್ಬಿಡ್ತೇನೋ ಅಂತ ಅಂದ್ಕೊಂಡೆ, ಬಟ್ ಆ ಥರ ಏನೂ ಆಗಿರಲಿಲ್ಲ. ಸ್ವಲ್ಪ ಬೆಲ್ಲನ ನೋಡಿಕೊಂಡೆ ಹಾಕ್ಕೊಂಡು ಮಾಡಿದೆ ಅಂತೂ. ಆಮೇಲೆ ಈ ಕಡೆ ಹೂವನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅಲ್ಲಿ ತೊಗೊಂಡೋಗೋಕ್ಕೆ ಏನೇನು ಬೇಕು ನೋಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಎಲ್ಲನೂ ಸಹ. ಇವಾಗ ರೆಡಿ ಆಗಿಬಿಟ್ಟು ಇವಾಗ ನಾನು ರಿಷಿ ತಲೆ ಬಾಚ್ಕೊಂಡು ರೆಡಿಯಾಗಿದ್ವಿ. ನಾನು ಸೀರೆ ಉಟ್ಕೊಂಡಿದ್ದೀನಿ, ಸಿಂಪಲ್ಲಾಗಿರೋದು. ಆ್ಯಕ್ಚುಲಿ ನಾನು ಸೀರೆ ಜಾಸ್ತಿ ಉಟ್ಕೊಳ್ಳಲ್ಲ, ಯಾಕೆಂದರೆ ನನಗೆ ಕಂಫರ್ಟ್ ಇರಲ್ಲ. ಅದರಿಂದ ಅಂತೂ ಇಂತೂ ಎಲ್ಲನೂ ರೆಡಿ ಮಾಡಿಕೊಂಡು ಹೊರಟ್ವಿ ನಾಗರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ, ಏನಾದರೂ ಒಂದು ಮರ್ತಿರ್ತೀನಿ ಅಂತ. ಫೈನಲಿ ಒಂದನ್ನು ಮರ್ತುಬಿಟ್ಟೆ. ಏನು ಅಂತಂದರೆ ಹಾಲು ತೊಗೊಂಡೋಗೋದನ್ನ ಮರ್ತುಬಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಹಾಲಿತ್ತು, ಲಾಸ್ಟಲ್ಲಿ ಎತ್ಕೊಳ್ಳೋಣ ಹೋಗ್ಬೇಕಾದ್ರೆ ಅಂತ ಅಂದ್ಕೊಂಡು ಹೊರಟುಬಿಟ್ಟಿದ್ದೀನಿ. ಅಲ್ಲಿ ಹೋದ್ಮೇಲೆ ನೆನಪಿಸ್ಕೊಂಡೆ, ಹಾಲು ತೊಗೊಂಡಿಲ್ವಲ್ಲ ಅಂತಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಸುತ್ತಮುತ್ತ ಎಲ್ಲೂ ಸಿಗೋದೇ ಇಲ್ಲ ಹಾಲು, ದೂರ ಹೋಗಬೇಕು, ಹಂಗಾಗ್ಬಿಟ್ಟಿತ್ತು. ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಹಾಲು ತೊಗೊಬರೋಗಿ ಅಂತ. ಒಂದೊಂದಲ್ಲ ಫ್ರೆಂಡ್ಸ್ ನಾನು ಮಾಡ್ಕೊಳ್ಳೋದು. ಅದು ನೋಡಿದ್ರೆ ಜಾರ್ದು ಹಂಗಾಯ್ತು ಆವತ್ತು. ಮತ್ತು ಹಾಲು ಮರ್ತಿದ್ದನ್ನ ಬೈಸ್ಕೊಂಡು ಇನ್ನೇನು ಮಾಡೋದು, ಬೈಸ್ಕೊಂಡು ಆಡಿಸ್ಕೊಂಡು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಫೈನಲಿ ಅವರು ಹಾಲು ತರೋಷ್ಟೊತ್ತಿಗೆ ನಾನೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟೆ ಆಗಲೇ. ಅವರು ಇನ್ನೇನು ಲಾಸ್ಟಿಗಲ್ವ ಹಾಲು ತುಪ್ಪ ಹಾಕೋದು ಅಂತ ಅಂದ್ಬಿಟ್ಟು ಈಗ ಫೈನಲಿ ನಾನು ಪೂಜೆ ಮಾಡಿದ್ದೀನಿ. ನಾನು ಹೇಳಿಲ್ಲ.
ಈಗ ಪೂಜೆ ಮುಗಿಸ್ಕೊಂಡು ಬಂದು ಸ್ವಲ್ಪ ಪಾಯಸನ ಹಾಕ್ಕೊಂಡು ತಿಂತಾಯಿದ್ದೀನಿ. ನಮ್ಮ ಸುಬ್ಬು ಆವಾಗಲೇ ಒಂದು ಸತಿ ತಿಂದ, ಇವಾಗ ಇನ್ನೊಂದು ಸತಿ ಬಂದ್ಬಿಟ್ಟು ಕೇಳ್ತಾ ಇದ್ದ. ಅದಕ್ಕೆ ಸುಮ್ಮನಿರು ಆಮೇಲೆ ತಿನ್ನಿವಂತೆ ಅಂತ ಹೇಳ್ತಾ ಇದ್ದೆ. ಫೈನಲಿ ಪಾಯಸ ತಿಂದ್ಬಿಟ್ಟು ಆಮೇಲೆ ಅನ್ನ ಸಾರು ತಿಂತೀನಿ. 6 ಗಂಟೆಗೆ ಕರೆಕ್ಟಾಗಿ ಮುಗಿಸ್ಕೊಂಡು ಬಂದ್ವಿ. ಬೇಗನೆ ಹೋಗಿದ್ವಿ ಈ ಸತಿ. 6 ಗಂಟೆಗೆ ಹೋದರೆ ಅಲ್ಲಿ ಜನ ಎಲ್ಲೆಲ್ಲಿಂದನೋ ಬಂದುಬಿಡ್ತಾರೆ. ಅದಕ್ಕೆ 5:15ಗೆ ಹೋದ್ವಿ ಅಲ್ಲಿಗೆ. 5:15ಗೆ ಹೋಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆಲೆಲ್ಲ ಮುಗಿಸ್ಕೊಂಡು ಬಂದುಬಿಟ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡೈಲಿ ವ್ಲಾಗ್, 2 ಡೇಸ್ ವ್ಲಾಗು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.